ನಮ್ಮಪ್ಪ ಜೀವನವನ್ನು ಸರಿಯಾಗಿ ನಡೆಸದೇ ಇರೋದ್ರಿಂದ 60 ಎಕರೆ ಭೂಮಿನೂ ಮಾರಿದ. ನಾವೇನಾದ್ವಿ ಅಂದ್ರೆ ಶ್ರೀಮಂತನ ಮಕ್ಕಳು ಆದ್ವಿ, ಆದ್ರೆ ಬಡತನದಲ್ಲಿ ಬದುಕ್ತಾ ಇದ್ವಿ. ಬಡತನ ಅಂದ್ರೆ ಏನು, ಕೂಲಿ ಮಾಡೋದಂದ್ರೆ ಏನು, ಕಷ್ಟ ಅಂದ್ರೆ ಏನು, ಎಲ್ಲದರ ಅರಿವು ಪುಸ್ತಕ ಓದಿ ಬಂದಿಲ್ಲ ನಮಗೆ. ಪುಸ್ತಕ ಓದ್ಕೊಂಡ್ಮೇಲೆ ಬಂದಿದ್ದಲ್ಲ. ರೈತರ ಬಗ್ಗೆ ಭಾಷಣ ಮಾಡೋರೆಲ್ಲ ರೈತರೇ ಆಗಿರ್ತಾರಂತಲ್ಲ, ಕಷ್ಟದ ಬಗ್ಗೆ ಭಾಷಣ ಮಾಡೋರೆಲ್ಲ ಕಷ್ಟನೇ ಪಟ್ಟಿರ್ತಾರಂತ ಏನಿಲ್ಲ. ಆದ್ರೆ ನನ್ನ ಬಗ್ಗೆ ನಿಮಗೆ ಹೇಳೋದಾದ್ರೆ ನನ್ನ ಜೀವನ ಬಹಳ ರೋಮಾಂಚನಕಾರಿಯಾಗಿರ್ತಕ್ಕಂತಹ ಜೀವನ. ನಾವು ಹಳ್ಳಿ ಒಳಗೆ ಹುಟ್ಟಿರೋದ್ರಿಂದ ಕುಷ್ಟಗಿ ತಾಲೂಕು ಬೊಮ್ಮನಾಳ ಅನ್ನುವಂಥದ್ದು ಒಂದು ಚಿಕ್ಕ ಗ್ರಾಮದಲ್ಲಿ ಹುಟ್ಟಿದವರು. ನಾವೆಲ್ಲ ನಮ್ಮ ಗೆಳೆಯರು ಕೂಡ ಆ ಗೆಳೆಯರು ಸಗಣಿ ತಂದುಕೊಂಡು ತಿಪ್ಪಿಗೆ ಹಾಕಕ್ ಹೋಗ್ಬೇಕಾದ್ರೆ ನಮ್ಮ ಅಜ್ಜನ ಕಾಲಕ್ಕೆ ನಾವು 16 ಎತ್ತಿದ್ವು ಅಂತ ಕೇಳ್ತಿದ್ವಿ. ನಾವು ನೋಡಿಲ್ಲ. ಆಕಳುಗಳು ಬಹಳ ಇದ್ವು, ಎತ್ತುಗಳು ಬಹಳ ಇದ್ವು, ನೀರಾವರಿ ಎಲ್ಲ ತೋಟ ನೆಮ್ಮದಿಯಾಗಿತ್ತು, ಹಿಂಗೆಲ್ಲ ಕೇಳ್ತಿದ್ವಿ. ಮುಂದೆಲ್ಲ ಕಳ್ಕೊಂಡ ನಂತರದಲ್ಲಿ ರೈತರ ಮಕ್ಕಳ ಜೋಡಿ ನಾವು ಅವ್ರ ತಿಪ್ಪಿಗೆ ಸಗಣಿ ಹಾಕಕ್ ಹೋಗ್ಬೇಕಾದ್ರೆ ಅವ್ರು ಕೂಡ ಹೋಗ್ತಿದ್ವಿ. ಅವ್ರ ತಿಪ್ಪಿ ಬಹಳ ಎತ್ತರ ಕಾಣ್ತಿತ್ತು, ನಮ್ಮ ತಿಪ್ಪಾಗ ಬಹಳ ಅದ್ರ ಬೂದಿ ಇರ್ತಿತ್ತಾಗ. ನಾ ಹೇಳ್ತಾ ಇರೋದು ನನ್ನ 7-8ನೇ ವಯಸ್ಸಿನಾಗಿ ನನ್ನ ಬಾಯ್ 7-8ನೇ ವಯಸ್ಸಿನ ಹುಡುಗಿದ್ದಾಗ ನಾನು ನಮ್ಮ ಮನೆಯೊಳಗೆ ಹೋಗಿ ನಮ್ಮ ಅಮ್ಮಗ ನಮ್ಮ ಅವ್ಗ ಕೇಳ್ತಿದ್ದೆ, ಅವ್ರ ತಿಪ್ಪಿ ಒಳಗೆ ಇಷ್ಟೆಲ್ಲ ಸಗಣಿ ಐತಿ, ನಮ್ಮ ತಿಪ್ಪಿಯಾಗ ಸಗಣಿನ ಇಲ್ಲಲ್ಲ. ಅವ್ರು ನನಗೆ ಅಂತಿದ್ರು, ಅವ್ರ ಮನ್ಯಾಗ ಎತ್ತು ಎಮ್ಮೆ ಆಕಳದವಪ್ಪ, ನಮಗ್ ಹೊಲ ಇಲ್ಲ ಫಲ ಇಲ್ಲ, ಎಲ್ಲ ನಿಮ್ಮ ಅಪ್ಪ ಮಾರಿಬಿಟ್ಟ, ಎಲ್ಲಿಂದ ಸಗಣಿ ತರಬೇಕು, ಸಗಣಿ ದನ ಇದ್ರೆ ಸಗಣಿ, ಸಗಣಿ ಇದ್ರೆ ತಿಪ್ಪಿ, ತಿಪ್ಪಿ ಇದ್ರೆ ಹೊಲ, ಹಿಂಗೆಲ್ಲ ಹೇಳ್ತಿದ್ರು. ನಾನು ಅವಾಗ ಜಿದ್ದಿಗೆ ಬಿದ್ದೆ. ನಮ್ಮ ಮನೆಯೊಳಗೆ ದನ ಇಲ್ಲ, ಆದ್ರೆ ದನಗಳೆಲ್ಲ ರಸ್ತೆ ಉದ್ದಕ್ಕೂ ಸಗಣಿ ಹಾಕಿರ್ತಾವಲ್ಲ, ಅದನ್ನೇ ಯಾಕಂತ ನಾನು ತಿಪ್ಪಿಗೆ ಹಾಕಬಾರ್ದು ಅಂತೇಳಿ ನಾನು ವಿಚಾರ ಮಾಡ್ಕೊಂಡೆ. ಆ ರಸ್ತೆ ಗುಂಟ ಬೆಳಗ್ಗೆ ಹೋಗ್ತಿದ್ದೆ, 2 ದೊಡ್ಡ ಪುಟ್ಟಿ ಸಗಣಿ ತಗೊಂಡು ಹೋಗ್ತಿದ್ದೆ ನಾನು. ಅದರ ನಂತರದಲ್ಲಿ ಯಾವಕ್ಕೂ ಬಿದ್ದು ನಾವು ಸ್ವಾಮಿಗಳಾಗಿರೋದ್ರಿಂದ ಯಾರೋ ಮೂಲ ನಕ್ಷತ್ರ ಶಾಂತಿಗಾಗಿ ಒಂದು ಸಾಯ್ತೈತೆ ಬದುಕ್ತೈತೆ ಅನ್ನುವಂಥದ್ದು ಒಂದು ಆಕಳ ಕರ ತಂದ್ಬಿಟ್ರು ಅವ್ರು. ಈ ಸ್ವಾಮಿಗಳಿಗೆ ಮೂಲ ನಕ್ಷತ್ರ ದೋಷಕ್ಕೆ ಒಂದು ಆಕಳ ದಾನ ಮಾಡ್ಬೇಕಂತ ಐತಿ. ನಮ್ ಜನರು ಎಷ್ಟು ಶಾನ್ಯರಾಗ್ಯಾರಪ್ಪ ಅಂತಂದ್ರ, ಈ ತಾಮ್ರದ್ದು ಒಂದು ಆಕಳ ಸಿಗ್ತೈತಿ, ಜೊಂಬರು ಬೆಳೆದ ಅದ್ರ ತಳಗ್ ಕರ ಇರ್ತೈತಿ, ಅದನ್ನ ದಾನ ಮಾಡಕ್ಕೆ. ಅಂದ್ರೆ ಆಕಳ ಕರ ಕೊಟ್ಟಂಗ ಆಗ್ಬೇಕಾದ್ರೆ ಈಗ ಸಗಣಿ ಹಾಕೋದು ಅಲ್ಲ, ಹಿಂದಲ್ಲ, ಜೊಂಬರು ಬೆಳೆ ಆಕಳ ಸಗಣಿ ಹಾಕತ್ತ ಕೊಡಂಗಿಲ್ಲ. ಅದ್ರ ಕೊಡೋರು ಯಾವನೋ ಒಬ್ಬ ಅವನ ಮನ್ಯಾಗ ಉಣ್ಣಿ ಹೆಂಡಿ ಸಾಯುವಂತ ಒಂದು ಆಕಳ ಕರ ಆಗಿತ್ತು, ಅದನ್ನ ಕೊಟ್ಬಿಟ್ಟ. ನೀವು ನಂಬ್ತಿರೋ ಬಿಡ್ತೀರ, ನಿಮಗ್ ಬಿಟ್ಟಿದ್ದು ದೇವರಿಗೆ ಬಿಟ್ಟಿದ್ದು. ನಾನು ಆ ಕರಾನ ಹೆಂಗ ಮೇಯಿಸಿದೆ ಅಂದ್ರೆ ಜನ ಎಲ್ಲ ನಿಂತು ನೋಡೋರು ಹಂಗ ಮೇಯಿಸಿದೆ. ನಾನ ಜವಾಬ್ದಾರಿ ತಗೊಂಡು ಮೇಯಿಸಿದೆ. ಮುಂದೆ ಕಟ್ಟಗೊಂತು ಇಳಿತು. ನಾನು ನನ್ನ 8ನೇ ವಯಸ್ಸು 9ನೇ ವಯಸ್ಸಿನೊಳಗ ನಮ್ಮ ಮನೆಯವರಿಗೆ ಹಾಲು ಕೊಟ್ಟಿದ್ದೀನಿ, ನನ್ನ ಹೊಲಕ್ಕೆ ಸಗಣಿ ಕೊಟ್ಟಿದ್ದೀನಿ ಅನ್ನುವಂತ ಹೆಮ್ಮೆ ನನಗೆ ಆ ವಯಸ್ಸಿನಾಗ. ಅದರ ನಂತರದಲ್ಲಿ ಹುಡುಗುಲಿ ತಪ್ಲ ಅಂತ ಏನಂತೀವಿ ನೀವು, ಹೊನ್ನ ಹುಡುಗುಲಿ ಅಂತೀರಿ, ನಾವು ಹುಡುಗುಲಿ ಅಂತೀವಿ. ಅದಕ್ಕೆ ಇನ್ನೊಂದು ಏನೇ ಹೆಸರು ಐತಿ, ಅಲ್ಲ ಹಾ ಬಂಗಿ 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 ಅಂತ ನಮ್ಮಲ್ಲಿ ಅದು ಬಹಳ ದೊಡ್ಡಾಗಿತ್ತು. ಆ ತಿಪ್ಪಿ ಒಳಗೆ ಸಗಣಿ ಕಡಿಮೆ ಆಕೈತಿ ಬಾ ಅನ್ನೋ ಸಂಕಟಕ್ಕೆ ಅದನ್ನೆಲ್ಲ ಬಳಕೊಂಡು ಬರ್ತಿದ್ವಿ ನಾವು. ಅಂದ್ರೆ ದೊಡ್ಡ ದೊಡ್ಡದೊಂದು ಜಮಖಾನದಂತದ್ದು ಛಲದಂತ ತಗೊಂಡು ಹೋಗಿ ಆ ತಪ್ಪಲ ಬಳ್ಕೊಂಡು ಬಂದು ತಿಪ್ಪಿಗೆ ಹಾಕೋದು, ಆ ತಿಪ್ಪಿ ಮೇಲೆ ಸಗಣಿ ಹಾಕೋದು, ಹಿಂಗ ತಿಪ್ಪಿ ಬೆಳೆಸುವಂತ ಒಂದು ಕಲ್ಪನೆ ಇತ್ತು. ನಾವು ಆಕಳಗಳನ್ನು ಮೇಯಿಸಿದ್ವಿ. ಅದರ ನಂತರದಲ್ಲಿ ಉಪಜೀವನಕ್ಕಾಗಿ ಹೆಣ್ಣು ಮಕ್ಕಳ ಜೋಡಿ ಕಳೆ ತೆಗಿಯಾಕ ಹೋಗೋದು, ಹೆಣ್ಣು ಮಕ್ಕಳ ಜೋಡಿ ಮೆಣಸಿನ ಹಣ್ಣು ಹರಿಯಾಕ ಹೋಗೋದು, ಕಾಯಿ ಹರಿಯಾಕ ಹೋಗೋದು, ಇವೆಲ್ಲ ನಾನಾ ತರದ ಕೆಲಸ. ನಾವು ಸಣ್ಣ ಹುಡುಗರಿದ್ದಾಗ ಸಿಂಗಾ ಕೀಳಾಕ ಹೋಗ್ಬೇಕಂದ್ರೆ ಅವಾಗ 125 kg
ಹಾಕಿದ್ರು ಒಂದು ಚೀಲ ಹಾಕಿರ್ತಾರು, ಕರೆ ಹಾಳಿ ಚೀಲ ಅಂತ ಅಂತಿದ್ರು ಆಗಿನ ಕಾಲಕ್ಕೆ. ಅಂದ್ರೆ 125 kg ಚೀಲವನ್ನ ಹೊರವ್ರು ಇದ್ರು ನಮ್ಮಲ್ಲಿ. ಈಗ ಅದು ಎಲ್ಲಿಗೆ ಬಂದೈತಪ್ಪ ತೂಕಂದ್ರೆ 25 kg ಬಂದೈತಿ. 25 kg ಚೀಲ ಬಂದವ, 25 kg ಹೊರವನ್ನ ಗಂಡಸ. ಈಗ 25 kg ಹೊರತ ನಮ್ಮ ಮಮ್ಮಿಗೆ ಅನ್ನೋ ಖ್ಯಾತ ಪರಿಸ್ಥಿತಿ ನಮ್ಮ ಜನರಿಗೆ ಬಂತು. 25 kg 125 kg 1 ಕ್ವಿಂಟಲ್ 25 kg ಶೇಂಗಾ ಹರಿದ್ರೆ ಎಷ್ಟು ಕೊಡ್ತಿದ್ರು ಅಂದ್ರೆ ₹2.50 ಕೊಡ್ತಿದ್ರು ಒಂದ್ ಚೀಲ. ₹2.50. ನಾ ಹೇಳ್ತಾ ಇರೋದು ಯಾವಾಗ ಅಂದ್ರೆ 87-88 ಇಸ್ವಿ. ನಾವು ಅವಾಗ ಏನ್ ಮಾಡ್ತಿದ್ವಿ ಅಂತಂದ್ರೆ ಒಂದು ಮುಂಗು ಅಂತ ನಾವು ಕರಿತೀವಿ. ಇಲ್ಲೇನು ಮ್ಯಾಟ್ ಹಾಸ್ಯಾರಲ್ಲ, ಇಷ್ಟು ಅಗಲ ಇರ್ತಿತ್ತು. ಅದು ಈ ಬದುವಿನಿಂದ ಹಿಡ್ಕೊಂಡು ಆ ಬದುವಿನ ತನಕ ಇರ್ತಿತ್ತು. ಬೆಳಿಗ್ಗೆ ದೌಡ್ ಹೋಗಿ 6 ಗಂಟೆಗೆ ಹೋಗಿ ಒಂದು ಮುಂಗು ಕಿತ್ತು ಬಿಟ್ರೆ ನಮ್ಗೆ ₹1 ಕೊಡ್ತಿದ್ರು. ಒಂದು ಮುಂಗು ಕಿತ್ತು ಒಂದು ಚೀಲ ಶೇಂಗಾ ಹರಿದ್ರೆ ₹3.50 ಬರ್ತೈತಲ್ಲ ಅಂತ ಹೇಳಿ ಆ ಕೆಲಸ ಮಾಡಿದೆವು ನಾವು. ಬಹಳ ವಿಶೇಷ ಅಂದ್ರೆ ಈ ಗಂಡು ಹುಡುಗರಿಗೆ ₹1 ಕೂಲಿ ಕೊಡ್ತಿದ್ರು. ಸಣ್ಣ ಮಕ್ಕಳಿಗೆ, ಹೆಣ್ಣು ಹುಡುಗರಿಗೆ ಗಂಡು ಹುಡುಗರಿಗೆ ₹1 ಕೊಡ್ತಿದ್ರು. ಹೆಣ್ಣು ಮಕ್ಕಳಿಗೆ ₹2.50 ಕೊಡ್ತಿದ್ರು. ಗಂಡಸರಿಗೆ ₹5 ಕೊಡ್ತಿದ್ರು ಆ ಕೂಲಿ. ಆ ಸಂದರ್ಭದೊಳಗ ನಾನು ನಮ್ಮ ಅವ್ರು ಹೇಳಿದೆ, ಸಾಲಿ ಕಲಿತೀನಿ ನಾನು, ನನ್ಗಿಂತ ಹಿರಿಯವ ಸಾಲಿ ಹುಟ್ಟಿದ್ದ, ನೀನ್ ಸಾಲಿ ಕಲಿತಿ, ಸಾಲಿ ಕಲಿಯವಾಗ ಬಿಡವಲ್ಲ, ಅವನ ದೊಡ್ಡ ಒಬ್ಬನ ಕಲೀಲಿ ಅಂತ ಹೇಳಿ ನನಗೆ ಜಬರಿಸಿ ಅವನಿಗೊಬ್ಬಗ ಅಂಗಿ ಚೊನ್ನ ಪಾಟಿ ಚೀಲ ತಂದು ಹಾಕಿ. ಅವಾಗ ನಾ ತೀರ್ಮಾನ ಮಾಡಿದೆ, ಯಾವಾಗ ನೀನು ಅವನಿಗೆ ತಂದು ನನಗೆ ತಂದಿಲ್ಲ ಅಂದ್ರೆ ಇವತ್ತಿನಿಂದ ನಿನ್ನ ಅಂಗಿ, ನಿನ್ನ ಚೊನ್ನ, ನಿನ್ನ ಪಾಟಿ ಯಾವುದು ಬೇಡ ಅಂತ ಹೇಳಿ ನಮ್ಮೂರು ಬಿಟ್ಟು ಇಲ್ಲಿ ಹುಬ್ಬಳ್ಳಿ ಹತ್ರ ಇಂಗ್ಳಳ್ಳಿಗೆ ದುಡಿಯಾಕ ಹೋಗುವ ಹೆಣ್ಮಕ್ಳು ಕೂಡ ನಾನು ಹೋಗ್ಬಿಟ್ಟಿದ್ದೆ. 2.5 ತಿಂಗಳು ದುಡಿದು ಆ ₹75 ನನ್ನ ಅಂಗಿ ಚೊನ್ನ ಹೊಲಿಸಿಕೊಂಡು ಪಾಟಿ ಚೀಲ ತಗೊಂಡು ಸಾಲಿಗೆ ಹೋಗಿದ್ದೆ ನಾನು ಅಂತಕ್ಕಂಥ. ಇದು ಬಾಲ್ಯದೊಳಗೆ ಬೆಳೆದಿತ್ತು. ಕೃಷಿಯನ್ನ ಬಹಳ ಪ್ರೀತಿ ಮಾಡಿದೆ ನಾನು ಮಠಾಧಿಪತಿ ಆಗಿದ್ರು ಕೂಡ, ಮುಂದೆ ಮಠದ ಸ್ವಾಮಿ ಆದ ಮೇಲೂ ಕೂಡ, ಪಟ್ಟಾದ ಮೇಲೆ ಯಾವ್ದಾರ ಊರು ಸಭಾಕ್ ಹೋದೆ ಅಂದ್ರೆ ರಾತ್ರಿ ಮಠಕ್ಕೆ ಹೋದ ಕೂಡ್ಲೇನೆ ನನ್ನ ತಲೆ ಮೇಲೆ ಪಟಗ ತೆಗೆದಿಟ್ಟು, ಕಾಲಾಗಿನ ಅಂಗಿ ಬಿಟ್ಟು, ಎಲ್ಲವನ್ನು ರುದ್ರಾಕ್ಷಿ ಪದ್ರಾಕ್ಷಿ ಅವನ್ನೆಲ್ಲ ತೆಗೆದಿಟ್ಟು ರಾತ್ರಿ ನಾನು ನೀರು ಹಾಸಕ್ ಹೋಗ್ತಿದ್ದೆ ಬಾಲೆ ಬಸೂರಿ. ಸ್ವಾಮಿ ಆದ್ಮೇಲೆ ಪಟ್ಟ ಆದ್ಮೇಲೂ ಕೂಡ ನೀರು ಹಾಸಿದ್ದೀನಿ, ಹೊಲ್ದಾಗ ಕಳೆ ತೆಗೆದಿದ್ದೀನಿ, ಎಲ್ಲಾ ಕೆಲಸ ಮಾಡಿದ್ದೀನಿ. ಬಹುಶಃ ಒಳಗೆ ನನ್ನ ಅಂಗಿ ಚೊನ್ನ ಹೊಲಿಸಿಕೊಂಡು ಪಾಟಿ ಚೀಲ ತಗೊಂಡು ಸಾಲಿಗೆ ಹೋಗಿದ್ದೆ ನಾನು ಅಂತಕ್ಕಂಥ. ಇದು ಬಾಲ್ಯದೊಳಗೆ ಬೆಳೆದಿದ್ದು. ಕೃಷಿಯನ್ನ ಬಹಳ ಪ್ರೀತಿ ಮಾಡಿದೆ ನಾನು ಮಠಾಧಿಪತಿ ಆಗಿದ್ರು ಕೂಡ, ಮುಂದೆ ಮಠದ ಸ್ವಾಮಿ ಆದ ಮೇಲೂ ಕೂಡ, ಪಟ್ಟಾದ ಮೇಲೆ ಯಾವ್ದಾರ ಊರು ಸಭಾಕ್ ಹೋದೆ ಅಂದ್ರೆ ರಾತ್ರಿ ಮಠಕ್ಕೆ ಹೋದ ಕೂಡ್ಲೇನೆ ನನ್ನ ತಲೆ ಮೇಲೆ ಪಟಗ ತೆಗೆದಿಟ್ಟು, ಕಾಲಾಗಿನ ಅಂಗಿ ಬಿಟ್ಟು, ಎಲ್ಲವನ್ನು ರುದ್ರಾಕ್ಷಿ ಪದ್ರಾಕ್ಷಿ ಅವನ್ನೆಲ್ಲ ತೆಗೆದಿಟ್ಟು ರಾತ್ರಿ ನಾನು ನೀರು ಹಾಸಕ್ ಹೋಗ್ತಿದ್ದೆ ಬಾಲೆ ಬಸೂರಿ. ಸ್ವಾಮಿ ಆದ್ಮೇಲೆ ಪಟ್ಟ ಆದ್ಮೇಲೂ ಕೂಡ ನೀರು ಹಾಸಿದ್ದೀನಿ, ಹೊಲ್ದಾಗ ಕಳೆ ತೆಗೆದಿದ್ದೀನಿ, ಎಲ್ಲಾ ಕೆಲಸ ಮಾಡಿದ್ದೀನಿ. ಬಹುಶಃ ರೈತ ಅನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳಬೇಕು. ಈಗ ನಮ್ಮ ಸಿರಹಟ್ಟಿ ಮಠದ 2,000 ಎಕರೆ ಭೂಮಿ. ಮನೆ ತಾನೇ ನಾನು ಕೃಷಿ ಮಾಡ್ಬೇಕಾದ್ರೆ ಬೀಜದ ಸಂಕಟ ಏನು, ಗೊಬ್ಬರದ ಸಂಕಟ ಏನು, ಕಳೆ ತೆಗೆಸೋದ್ರ ಸಂಕಟ ಏನು, ಎಡೆ ಹೊಡಿಸೋದ್ರ ಸಂಕಟ ಏನು, ಮಳೆ ಬರಲಿಲ್ಲ ಅಂತಂದ್ರೆ ರೈತರ ಸಂಕಟ ಏನು, ಎಲ್ಲ ನೋವನ್ನ ಅನುಭವಿಸಿದವ. 80 ಎಕರೆ ಹೆಸರು ಹಾಕ್ಸಿದ್ದೆ ಹೊಲ. ಈ ವರ್ಷ ಅಲ್ಲ, ಹೋದ ವರ್ಷ 80 ಎಕರೆಗೆ ಹೆಸರು ಹಾಕಿದ್ರ ನಿಮ್ಗೊಂದು ವಿಚಿತ್ರ ಹೇಳ್ತೀನಿ. 80 ಎಕರೆ ಹೆಸರು ಬಂದು ರಾಶಿ ಮಾಡಿದ್ವಿ. ಒಂದು 20 ತಾಡಪತ್ರಿ ತಗೊಂಡು ಬಂದು ರಾಶಿಯನ್ನು ಮುಚ್ಚಿದ್ವಿ. ಮಳೆ ಬರುವಂತ ಸೂಚನೆಗಳೆಲ್ಲ ಕಾಣಕತ್ತಿದ್ರು. ಬಹಳ ವ್ಯವಸ್ಥಿತ ರೀತಿ ಒಳಗೆ ಮುಚ್ಚಿ ಎಲ್ಲಾ ಮಾಡಿ ಪದ್ಧತಿ ಪ್ರಕಾರ ಮಾಡಿ ಸಭಾಕ್ ಹೋದೆ ಯಾವುದೋ ಊರಿಗೆ. ಆ ಜೀವದಾಗ ಜೀವ ಇದ್ದಿಲ್ಲ, ಮಳಿ ಬಹಳ ಇಳಿದಿತ್ತು. ಫೋನ್ ಮಾಡಿದೆ, ಮಳಿ ಹೆಚ್ಚು ಹೊಡೆಯಾಕತ್ತಿದ್ದ ಸರ್. ಹೋಗಿ ರಾತ್ರಿ 12 ಗಂಟೆಗೆ 8 ಗಂಟೆಗೆ ನಾ ರಾತ್ರಿ ಹೋದೆ. ಹೋಗಿ ನೋಡ್ತೀನಿ ಮಳಿ ನಿಂತಿತ್ತು. ತಾಡಪತ್ರಿ ತೆಗೀರಿ, ಕಾಳು ಹೆಂಗದ ನೋಡುದು ಅಂತೇಳಿ ತೆಗೆದ್ರ 25 ಕ್ವಿಂಟಲ್ ಹೆಸರು ಆಗ್ಲಿ ನೆನೆದು ಬಿಟ್ಟಿತ್ತು ಸ್ಥಳಕ್ಕೆ. ವಿಚಾರ ಮಾಡ್ರಿ ನೀವು ರೈತರಲ್ಲಿ. ಸಿರಹಟ್ಟಿ ಮಠ ದೊಡ್ಡ ಮಠ, 5 ಎಕರೆ ಮಠ ನಮ್ಮ ಮಠ.
25 ಕ್ವಿಂಟಲ್ ಮ್ಯಾಲಿರುವಂತಹದ್ದೆಲ್ಲ ರಾಶಿ ಸರಿ ಇತ್ತು. ಆದ್ರೆ 25 ಕ್ವಿಂಟಲ್ ಹೆಸರು ನೆನೆದು ಬಿಟ್ಟது. ಮಳೆಗೆ ಹೊಡಿತು ಅಂತಂದ್ರೆ ಹೋದ್ರ ಅಂತ 25 ಕ್ವಿಂಟಲ್ ಬೆಳೆದಿರುವಂತ ಆ ಸಂಕಟಕ್ಕೆ ಮಠದಾಗ ಏನು ಬಡ ಮಕ್ಕಳನ್ನ ಇಟ್ಕೊಂಡಿದ್ದೆ ಓದಾಕ ಅಂತ ಹೇಳಿ ರಾತ್ರಿ 8ಕ್ಕೆ ಯಾರೋ ಬರಂಗಿಲ್ಲ ತಮ್ಮ, ನೀವೇ ಇದನ್ನು ಉಳಿಸಿಕೊಡ್ಬೇಕು, ನಿಮಗೆ ಹಾಕುವ ಅನ್ನ ಇದು ಅಂತ ಹೇಳಿ ತಿಳ್ಕೊಂಡು ಅವ್ರನ್ನ ರಂಭಿಸಿ 75 ಹುಡುಗರು ನಮ್ಮ ಮಠದಾಗ ಅದಾವ ಬಡವ್ರ ಮಕ್ಕಳು. ಅವ್ರನ್ನೆಲ್ಲರನ್ನು ಕರ್ಕೊಂಡು ಮ್ಯಾಲ ಒಣಗಿದ್ದೇನಿತ್ತು ಅದನ್ನೆಲ್ಲ ಒಂದ್ ಕಡೆಗೆ ಹಾಕಿ 25 ಕ್ವಿಂಟಲ್ ಹೆಸರನ್ನ ನಾನು ಏನ್ ಮಾಡಿದೆ ಅಂತಂದ್ರ ಪ್ರತಿ ಒಂದು ರೂಮ್ನಾಗ ಹಾಕಿ ಫ್ಯಾನ್ ಹಾಕಿ ಬೆಳಗ್ಗೆ ಹರಿಯೋದ್ರೊಳಗ ಅದು ಮೊಳಕೆ ಆಗಲಾರ್ದಂಗೆ ಒಣಗುವಾಗ ನೋಡ್ಕೊಂಡೆ ಅಂತಕ್ಕಂಥದ್ದು. ಆದ್ರೆ 25 ಕ್ವಿಂಟಲ್ ಹೆಸರನ್ನ ಮೊಳಕೆ ಆಗುವುದನ್ನ ತಪ್ಪಿಸ್ಬೇಕಂತಂದ್ರೆ ಅದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತು. ಇಂತಹ ಸಾವಿರಾರು ನೋವುಗಳನ್ನ ನಾನು ಅನುಭವಿಸಿದೆ. ಮನೆ ಕೊರೋನಾ ಬಂತು. ಆ ಕೊರೋನಾದೊಳಗೆ ಖಾಲಿ ಕುಂತ್ರೆ ಎಲ್ಲರೂ ನಾನ್ಯಾಕೆ ಖಾಲಿ ಕುಂದಿರ್ಬೇಕಂತೇಳಿ ನಾ ಏನ್ ಮಾಡಿದೆ ಅಂದ್ರೆ 250 ಆಕಳ ತಗೊಂಡ್ಬಂದೆ. ಎಲ್ಲ ದೇಸಿ ಆಕಳನೆ, ಜರ್ಸಿ ಅಲ್ಲ, 250 ಆಕಳ ತಗೊಂಡು ಬಂದೆ. ಅವಾಗ ಕೊರೋನಾದೊಳಗ ಆಕಳ ವೈದ್ಯರು ಸಾಕನವ್ರು ಬಹಳ ಮಂದಿ ಇದ್ರು, ಅದನ್ನೇ ಯಾವ ಮೀಸಬೇಕು ಅಂತ ಹೇಳಿ 100 ಎಮ್ಮೆ ತಗೊಂಡ್ಬಂದೆ. ಕೊರೋನಾ ಟೈಮ್ನಾಗನೇ 100 ಎಮ್ಮೆ 250 ಆಕಳ ತಗೊಂಡು ಬಂದೆ. ನಿಮಗೊಂದು ವಿಚಿತ್ರ ಸತ್ಯ ಹೇಳ್ತೀನಿ, 14 ಎಮ್ಮೆ ಒಮ್ಮೆಗೆ ಇಳುವುದು. ಒಂದು ರಾತ್ರಿ 3 ಎಮ್ಮೆ ಹಿಡಿಯಾಕತ್ತಾವ, ಯಾವನೂ ಇಲ್ಲ, ಮಳೆ ಹೊಡೆಯಾಕತೈತಿ, ಹಚ್ಚಿ ಮಳೆ ಹೊಡೆಯಾಕತೈತಿ, ಕರೆಂಟ್ ಹೋಗೈತಿ. 3 ಎಮ್ಮೆ ಏಕಕಾಲಕ್ಕೆ ಹಿಡಿಯಾಕತ್ತಾವ. 1 ಎಮ್ಮಿಗೆ ಮೈ ಹಾಯಾಕತೈತಿ. ಮೈ ಹಾಯೋದಂದ್ರೆ ರೈತರಿಗೆ ಗೊತ್ತಾಕೈತಿ. 2 ಎಮ್ಮೆ ನಾರ್ಮಲ್ ಆಗಿ ಹಿಡಿಯಾಕತ್ತಾವ, 1 ಎಮ್ಮಿಗೆ ಮೈ ಹಾಯಾಕತೈತಿ. ಒಂದು ಕಡೆಗೆ ಕರೆಂಟ್ ಇಲ್ಲ, ಇನ್ನೊಂದು ಕಡೆಗೆ ಮಳೆ ಒಬ್ಬ ವಾಜ್ಯದ ಅಂದ್ರೆ ಆ ಸಂಕಟ ವಿಚಾರ ಮಾಡಿದ್ರು. ಎಮ್ಮಿಗೆ ತೆಗೆದು ಕಾಲು ಮುಂದಿನ ಕಾಲನ ತೆಂಗಿನಾಗ ಹಾಕಿಸಿ ಅಲ್ಲಿ ಕಟ್ಟಬೇಕು. ಬಹುಶಃ ಬೆಳಗ್ಗೆ ಹರಿಯೋ ತನಕ ಕಷ್ಟಪಡ್ತೀವಿ. 3 ಎಮ್ಮೆ ಇಳಿದು ಅಂತೂ ಒಟ್ಟು 14 ಎಮ್ಮೆ ಇಳಿದು ಒಂದು ವಾರ 10 ದಿನದಾಗ 14 ಎಮ್ಮೆ ಕರ ಒಳ್ಳೆ ಚಂದ ಕಾಣ್ತಿದ್ವು ಇಳಿದಾಗ. 3 ತಿಂಗಳು ಆದ್ಮೇಲೆ ಅವು ಹೆಂಗೆ ಕಾಣ್ತಾವ ಅಂತ ನಿಮ್ಗೆ ಗೊತ್ತು. ದೊಡ್ಡ ದೊಡ್ಡ ಕೂದಲ, ಅವಕ್ಕೆಲ್ಲ ಏನವು ಸೀರು ತಗನಿ ಏನೇನಂತಾರಲ್ಲ, ಈ ಸೀರು ಇನ್ನೊಂದು ಏನಂತಾರ ಸೀರಿನ ಜೊತೆಗೆ ಚಿಕ್ಕಾಡ ಗುಂಗಾಡ ಓಸು ಅದ್ರ ಮೈಯ ಇದು ಆಚಾರ್ಯ ಸತ್ತ ಹೋಗ್ತವ್ರಿ. ಇದ್ರೊಳಗೆ ನೀವು ಏನಾರು ಮಾಡಿ ದೌಡಿದ್ರೆ ಕೂದಲ ಕತ್ತರಿಸ್ಬೇಕು ಅಂತ ಊರನ್ನ ಮಂದಿ ಬಂದು ಹೇಳೋರು. ಇದು ಕೂದಲ ಕಟ್ ಮಾಡವ್ ಯಾವಾಗ ಅದನ್ನ ಕರ್ಕೊಂಡು ಬರ್ರಿ ಅಂತಂದ್ರ ಅವೆಲ್ಲ ಹಳೆ ಕಾಲದಾಗ ಇದ್ರಿ, ಈಗ ಯಾರು ಮಾಡ್ಬೇಕು? ಯಾವ್ದಾರು ಒಂದು ಕರ ಇದ್ರೆ ನಾವ ಕಟ್ ಮಾಡ್ತೀವಿ, ಒಂದೇನು ಇದ್ರೆ ನಮ್ಮ ಮನ ನಾವು ಉಳಿಸ್ಕೊತೀವಿ. ಅಲ್ಲಿ ಇದ್ದವ್ರ ಯಾವ ಊರಾಗ ಅವನು ಕರ್ಕೊಂಡು ಬಾ ಅಂತ ನಾ ಕರೆಯಾಗ ಕಳಿಸಿದೆ. ಒಬ್ಬ ಹರಿಜನರ ಹುಡುಗ ಇದ್ದ, ಅವ ನನಗೆ ಬಂದು ಹೇಳ್ದ, ಊರಾಗೆಲ್ಲ ಎಮ್ಮೆ ಬಳಸೋ ಅಂತ ಅಸಹ್ಯ ಮಾಡ್ತಿದ್ರ ಜರ, ಅದ್ರ ಸಲುವಾಗಿ ನಾನು ಅವತ್ತನ್ನ ಕೈ ಬಿಟ್ಟು ಬಿಟ್ಟೆ, ಮರ್ಯಾದೆ ಕಟ್ಕೊಂಡು ಏನ್ ಮಾಡೋದು ಅಂತ ಹೇಳಿ. ಅದಕ್ಕಾಗಿ ಮರ್ಯಾದೆ ಹೋಗ್ತೇನೆ, ನೀ ಏನು ವಿಚಿತ್ರ ಇದೀನಿ, ಕಾಯ್ಕಪ್ಪ, ಎಲ್ಲ ಕೆಲಸ ಒಂದೇ. ಅದೇನು ಬಂಗಾರ ತೂಗುದು ಬಂಗಿ ಬೆಳೆಯೋದು ಎಲ್ಲೂ ಕೆಲಸವು. ಬಂಗಾರ ತೂಗುದು ಹೆಚ್ಚಲ್ಲ, ಹೇಸಿಗೆ ಬೆಳೆಯೋದು, ಅದು ಬಂಗಿ ಅಂದ್ರೆ ಹೇಸಿಗೆ ಬೆಳೆಯೋದು, ಅದೇನು ಕಡಿಮೆ ಅಲ್ಲ, ಎಲ್ಲವೂ ಕಾಯಕ ಅಂತೇಳಿ ತಿಳ್ಕೊಬೇಕು ಅಂತ ನಾವು ತಿಳಿಸಿ ಹೇಳಿದೆ. ನೀವೆಲ್ಲ ಹೇಳ್ತೀರಿ ಬಿಡ್ರಿ, ಅದ್ರ ಊರಾಗ ಮರ್ಯಾದೆ ಹೋಗುವಾಗ ನೀವೇನ್ ಹೇಳ್ತೀರಿ ಅಂತ. ಅವಾಗ ನಾ ಏನ್ ಮಾಡಿದೆ ಅಂತಂದ್ರೆ, ಸರಿ ಬಿಡಪ್ಪ, ಅವ್ನು ಕಟ್ ಮಾಡು, ಎಮ್ಮೆ ಕಾಲ ಕೂದಲ ಕಟ್ ಮಾಡು, ಅವು ಇವು ಏನದಾವಲ್ಲ ಕತ್ರಿ, ನಿಂಗೆ ರೊಕ್ಕ ಕೊಡ್ತೀನಿ, ಹೋಗಿ ತಗೊಂಬ ಲಕ್ಷ್ಮೇಶ್ವರ ಹೋದ ತಗೊಂಡು ಬಂದ. ಈ ನನ್ನ ಹೆಬ್ಬೆರಳ ಇಲ್ಲೇನು ಬೆರಳೈತಲ್ಲ, ಇದು ಹಿಂಗ್ ಕರಗಾಗಿದ್ದೆ ಅದಕ್ಕಂದ್ರೆ ಕೂದಲ ಕಟ್ ಮಾಡಿಬೇಡ. ಮೊನ್ನೆ ನಾ ದಿನಕ್ಕೆ 2 ಕರನ ಕಟ್ ಮಾಡವ ಕೂದಲ. ಯಾವಾಗ 14 ಎಮ್ಮೆ ಕರದ ಕೂದಲ ಕಟ್ ಮಾಡಿದೆ, ಮುಂದೆ ಎಮ್ಮೆ ಕೂದಲ ಬೋಳಿಸ್ಬೇಕಲ್ಲ. ಕಟ್ ಮಾಡೋದು ಬಹಳ ಸುಲಭ, ಬೋಳಿಸೋದೈತಲ್ಲ ಒಳ್ಳೆ ಕಷ್ಟ ಕೆಲಸ. ಮತ್ತೇನ್ ಮಾಡಿದೆ ಅಂದ್ರೆ ಹಾವೇರಿ ತಾಲೂಕು ಗೋಡ್ವಾಳ ಅಂತ ಹೇಳಿ, ಅಲ್ಲಿ ನಾಗಣ್ಣ, ಉಳ್ಳಾಗಡ್ಡಿ ನಾಗಪ್ಪ ಅವ್ರು ಅಂತ ಯಾರು ಅದಾರ, ಅವ್ರು ಮೋಸನ್ನು ಕರೆಯಾಗ ಕಳಿಸಿದೆ. ಎಮ್ಮೆ ಬೋಳಿಸೋದು ಕಲಿಸಿರೋ ನಂಗೆ ಅಂದೆ. ಯಾವುದು ಬೋಳ್ಸಂಗಿಲ್ಲ ಇಲ್ಲ, ಎಮ್ಮೆ ಬೋಳಿಸೋದು ಕಲಿಸ್ರಿ ಅಂದೆ. ಅವ್ರು ನನಗೆ ಕಲಿಸ್ಕೊಟ್ರು. ಅಂತೂ ನಿಮಗೆ ಹೇಳ್ತೀನಿ, ದಿನಕ್ಕೆ 2 ಎಮ್ಮೆ ಬೋಳ್ಸಾಕ್ ಚಾಲು ಮಾಡಿದೆ. ಕರದ ಕೂದಲೂ ಕಟ್ ಮಾಡಿದೆ, ಎಮ್ಮೆನೂ ಬೋಳಿಸಿದೆ. ನಿಮಗೊಂದು ವಿಚಿತ್ರ ಹೇಳೋದಂದ್ರೆ,